Hello everyone, I am Santosh. Today we are going to discuss the very important concept in fundamental computers, that is about operating systems. Operating system ಅಂದ್ರೆ ಏನು ಅಂತ ನಾವು ಬ್ರೀಫ್ ಆಗಿ ವೆರಿ ಕ್ವಿಕ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗೋಣ. Let us see what is an OS. Operating system is a software that acts as an interface between the user and computer ಹಾರ್ಡ್ವೇರ್ ಮತ್ತು ಯೂಸರ್ ನಡುವೆ ಇರುವಂತ ಒಂದು ಸಾಫ್ಟ್ವೇರ್. ಆ ಸಾಫ್ಟ್ವೇರ್ಗೆ ನಾವೇನಂತ ಕರಿತೀವಿ? ಆಪರೇಟಿಂಗ್ ಸಿಸ್ಟಮ್. ವಿದೌಟ್ ಆಪರೇಟಿಂಗ್ ಸಿಸ್ಟಮ್ ಹಾರ್ಡ್ವೇರ್ ಈಸ್ ನಥಿಂಗ್. ಆಪರೇಟಿಂಗ್ ಸಿಸ್ಟಮ್ ಇಲ್ದೇನೆ ಯಾವ ಹಾರ್ಡ್ವೇರ್ನು ವರ್ಕ್ ಆಗೋಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಸೋ ಮೆನಿ ಆಪರೇಟಿಂಗ್ ಸಿಸ್ಟಮ್ಸ್. ಇಫ್ ಯು ಆರ್ ಯೂಸಿಂಗ್ ಆಂಡ್ರಾಯ್ಡ್ ಫೋನ್, ಸಾರಿ, ಸ್ಮಾರ್ಟ್ ಫೋನ್ಸ್, ದಟ್ ಈಸ್ ಆಂಡ್ರಾಯ್ಡ್ ಈಸ್ ಒನ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್. ಅದೇ ಥರ ನೀವು ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ರೆ ವಿ ಹ್ಯಾವ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ವಿದೌಟ್ ಆಪರೇಟಿಂಗ್ ಸಿಸ್ಟಮ್ ದ ಹಾರ್ಡ್ವೇರ್ ಈಸ್ ನಥಿಂಗ್. ಓಕೆ, ಇಟ್ ಹೆಲ್ಪ್ಸ್ ಮ್ಯಾನೇಜ್ ರಿಸೋರ್ಸಸ್ ಆ್ಯಂಡ್ ರನ್ ಅಪ್ಲಿಕೇಶನ್ಸ್ ಸ್ಮೂತ್ಲಿ. ಅಪ್ಲಿಕೇಶನ್ಸ್ ಮತ್ತು ರಿಸೋರ್ಸಸ್ ಕರೆಕ್ಟಾಗಿ ವರ್ಕ್ ಆಗೋ ಥರ ನೋಡ್ಕೊಳ್ಳೋದು ಏನು? ದಟ್ ಈಸ್ ಆಪರೇಟಿಂಗ್ ಸಿಸ್ಟಮ್. ಲೆಟ್ ಅಸ್ ಸಿ ದಿ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್. ಅಂದರೆ ಆಪರೇಟಿಂಗ್ ಸಿಸ್ಟಮ್ ಆ್ಯಕ್ಚುಲಿ ವೈ ವಿ ನೀಡ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ವಾಟ್ ಇಟ್ ಡಸ್ ಅಂತ ನೋಡ್ತಾ ಹೋಗೋಣ. ಪ್ರೊಸೆಸ್ ಮ್ಯಾನೇಜ್ಮೆಂಟ್. ಆಪರೇಟಿಂಗ್ ಸಿಸ್ಟಮಿಂದ ಪ್ರೊಸೆಸಸ್ ಮ್ಯಾನೇಜ್ ಆಗುತ್ತೆ. ಮ್ಯಾನೇಜಸ್ ದಿ ರನ್ನಿಂಗ್ ಅಪ್ಲಿಕೇಶನ್ಸ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್. ಯಾವ ಪ್ರೋಗ್ರಾಮ್ ಯಾವಾಗ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋದನ್ನು ನೋಡ್ಕೊಳ್ಳೋದು, ದಟ್ ಈಸ್ ವಾಟ್ ಆಪರೇಟಿಂಗ್ ಸಿಸ್ಟಮ್. ಮೆಮರಿ ಮ್ಯಾನೇಜ್ಮೆಂಟ್. ಯಾವ ಪ್ರೊಸೆಸ್ಗೆ ಎಷ್ಟು ಮೆಮರಿ ಅಲೋಕೇಟ್ ಮಾಡಬೇಕು ಅದನ್ನು ಮ್ಯಾನೇಜ್ ಮಾಡೋದು ಕೂಡ ಆಪರೇಟಿಂಗ್ ಸಿಸ್ಟಮ್. ಫೈಲ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅಂದರೆ ವೆನೆವರ್ ವಿ ಆರ್ ಕ್ರಿಯೇಟಿಂಗ್ ದ ಫೈಲ್ಸ್, ಯಾವ ಫೈಲು ಯಾವ ಥರ ಆರ್ಗನೈಸ್ ಆಗಬೇಕು, ಯಾವ ಫೋಲ್ಡರಲ್ಲಿ ಆಟೋಮೆಟಿಕ್ ಆಗಿ ಸ್ಟೋರ್ ಆಗಬೇಕು, ಹೌ ಟು ಎಕ್ಸೆಸ್ ದ ಫೈಲ್, ವಾಟ್ ಶುಡ್ ಬಿ ದ ಫೈಲ್ ಫಾರ್ಮೆಟ್, ಇದನ್ನೆಲ್ಲ ಅಬ್ಸರ್ವ್ ಮಾಡೋದು ಯಾವುದು? ಆಪರೇಟಿಂಗ್ ಸಿಸ್ಟಮ್. ಡಿವೈಸ್ ಮ್ಯಾನೇಜ್ಮೆಂಟ್ ಅಂದರೆ ಕಂಪ್ಯೂಟರ್ಗೆ ಇರುವಂಥ ಅದರ್ ಡಿವೈಸಸ್ ಲೈಕ್ ಪ್ರಿಂಟರ್ಸ್, ಮೌಸ್, ಕೀಬೋರ್ಡ್, ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಯಾವುದು? ಆಪರೇಟಿಂಗ್ ಸಿಸ್ಟಮ್ಸ್. ಆ್ಯಂಡ್ ಆಲ್ಸೋ it helps to provide security and protection, ensures data privacy and system security. Let us see the classification of operating systems. There are so many classification of or types of operating system anta ಹೇಳ್ತೀವಿ. We have single user operating system. Single user operating system ಅಂದ್ರೆ which supports one user at a time. Windows ನಲ್ಲಿ at a time we can only one user can use that operating system. Multi-user operating system means allows multiple users to work simultaneously, like we have Linux and Unix, where we can multiple users can act upon the system. Real-time operating system ಅಂದ್ರೇನು? Processes the data instantly, used in critical applications like medical system, robots ಅಥವಾ ವೆದರ್ ಫೋರ್ಕಾಸ್ಟಿಂಗ್ ಅಲ್ಲೆಲ್ಲ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾರೆ. ಎಂಬೆಡೆಡ್ ಓ ಎಸ್ ಮೀನ್ಸ್ ವಿ ಹ್ಯಾವ್ ಇಟ್ ಈಸ್ ಡಿಸೈನ್ಡ್ ಫಾರ್ ಡಿವೈಸಸ್ ಲೈಕ್ ATM, ಸ್ಮಾರ್ಟ್ ಟಿವಿಸ್, ವಾಷಿಂಗ್ ಮಷೀನ್ಸ್. ಅದರಲ್ಲೇ ಇನ್ಬಿಲ್ಟ್ ಆಗಿರುವಂಥ ಸಾಫ್ಟ್ವೇರ್ಗೆ ನಾವು ಎಂಬೆಡೆಡ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಆ್ಯಂಡ್ ವಿ ಹ್ಯಾವ್ ಅದರ್ classifications like system programs, special softwares that helps the OS function such as device drivers and system utilities. These are called system programs. ಸಿಸ್ಟಮ್ ವರ್ಕ್ ಆಗೋ ಥರ ಮಾಡುವಂಥ ಸಾಫ್ಟ್ವೇರ್ಗಳಿಗೆ ನಾವೇನಂತ ಕರಿತೀವಿ? ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೀವಿ. ಮೀನ್ಸ್ ದೇ ಆರ್ ಇನ್ಬಿಲ್ಟ್ ಇನ್ ದ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ನಿಮ್ಮ ಆಂಡ್ರಾಯ್ಡ್ ಫೋನಲ್ಲಿ ವಿ ಹ್ಯಾವ್ ಸೆಟ್ಟಿಂಗ್ಸ್ ಆರ್ ವಾಟ್? ಸಿಸ್ಟಮ್ ಪ್ರೋಗ್ರಾಮ್ಸ್. ಆಲ್ರೆಡಿ ಇನ್ಬಿಲ್ಟ್ ಆಗಿನೇ ಅದರಲ್ಲೇ ಇರುತ್ತೆ. ಅಥವಾ ಕ್ಯಾಲ್ಕುಲೇಟರ್ ಅಂತ ಇರುತ್ತೆ, ಅಥವಾ ಕ್ಯಾಲೆಂಡರ್ ಅಂತ ಇರುತ್ತೆ. ದೇ ಆರ್ ಆಲ್ ಸಿಸ್ಟಮ್ ಪ್ರೋಗ್ರಾಮ್ಸ್. ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಅಂದ್ರೇನು? ನಮಗೆ ಏನು ಬೇಕು ಆ ಟಾಸ್ಕನ್ನು ಪರ್ಫಾರ್ಮ್ ಮಾಡೋಕ್ಕೋಸ್ಕರ we are using applications. For example, we go through some of the applications like MS Word, MS Office application ಅನ್ನು ನಾವು ಯೂಸ್ ಮಾಡ್ತೀವಿ. ಅದು ಇನ್ಬಿಲ್ಟ್ ಇರೋದಿಲ್ಲ, ಅದು ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ನಾವು ಅದನ್ನು ಯೂಸ್ ಮಾಡ್ತೀವಿ. ಫೋಟೋಶಾಪ್ ಯೂಸ್ ಮಾಡ್ತೀವಿ, ಅಥವಾ ಆಂಡ್ರಾಯ್ಡ್ ಫೋನ್ನಲ್ಲಿ ಗೇಮ್ಸ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋತೀವಿ. ದಟ್ ಈಸ್ ವಾಟ್ ನಮ್ಮ ಪರ್ಪಸನ್ನು ಫುಲ್ಫಿಲ್ ಮಾಡೋಕ್ಕೋಸ್ಕರ ವಿ ಹ್ಯಾವ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಥವಾ ಪ್ರೋಗ್ರಾಮ್ಸ್. ಯುಟಿಲಿಟೀಸ್ ಅಂದರೆ ದೇ ಆರ್ ಲೈಕ್ ಸ್ಮಾಲ್ ಸಾಫ್ಟ್ವೇರ್ಸ್, ಸ್ಮಾಲ್ ಸಿಸ್ಟಮ್ ಸಾಫ್ಟ್ವೇರ್ಸ್ ಲೈಕ್ ಆ್ಯಂಟಿವೈರಸ್ ಸಾಫ್ಟ್ವೇರ್ ಅಥವಾ ಡಿಸ್ಕ್ ಕ್ಲೀನಪ್ ಸಾಫ್ಟ್ವೇರ್ ಅಥವಾ ಫೈಲ್ ಕಾಂಪ್ರೆಷನ್ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡ್ತೀವಿ. ದೇ ಆರ್ ಕಾಲ್ಡ್ ಯುಟಿಲಿಟೀಸ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಕ್ವಿಕ್ ರಿವ್ಯೂ ಆಫ್ ಆಪರೇಟಿಂಗ್ ಸಿಸ್ಟಮ್. ಥ್ಯಾಂಕ್ ಯು.